ಹರೇ ಶ್ರೀನಿವಾಸ ಗುರುರಾಘವೇಂದ್ರ ಹರೇ ಪಾಂಡುರಂಗ. ಗೋಪುರವೇ ಕಾಯವಾಗಿ, ಹೃದಯವೇ ಮಂಟಪವಾಗಿ, ಸ್ತಂಭ ಮಧ್ಯೆ ನಿಂತ ನಮ್ಮ ನಗೆ ಮೊಗದ ಪಾಂಡುರಂಗ. ಪಾಂಡುರಂಗ ಪಾಂಡುರಂಗ ಎನ್ನ ಆತ್ಮರಂಗ. ನನ್ನ ಆತ್ಮದಲ್ಲಿ ಯಾವ ರೂಪದಲ್ಲಿದೆ ಅಂದ್ರೆ ಇಡೀ ನಮ್ಮ ಗೋಪುರವೇ ದೇಹವಾಗಿದೆ. ನಾವು ಗೋಪುರ ನೋಡ್ತೀವಲ್ವಾ, ಆ ಗೋಪುರ ಏನಂತಿದೆ ಅಂದ್ರೆ ಭಗವಂತನ ಶಿರೋಭಾಗ ಅಂದ್ಬಿಟ್ಟಿದ್ದಾರೆ. ಅದಲ್ಲ, ಅದರ ಅರ್ಥವನ್ನು ಮಾಡ್ಕೋಬಾರ್ದು. ಆ ಶಿರೋಭಾಗ ಅಲ್ಲ, ಇಡೀ ದೇಹವೇ ಗೋಪುರವಾಗಿದೆ. ನನ್ನ ದೇಹ ಯಾವ ರೂಪದಲ್ಲಿದೆ? ಗೋಪುರದ ರೂಪದಲ್ಲಿದೆ. ನಮ್ಮ ದೇಹವನ್ನು ಆ ರೀತಿಯಾಗಿ ನಾವು ಅನುಸಂಧಾನ ಮಾಡ್ಕೋಬೇಕು. ಆ ಇಡೀ ಕಾಯವೇ ದೇಹವೇ ಗೋಪುರವಾಗಿದ್ದು, ಆ ಹೃದಯ ಎಂಬತಕ್ಕಂಥ ಮಂಟಪದಲ್ಲಿ ನಮ್ಮ ಪಾಂಡುರಂಗ ನೆಲೆಸಿದ್ದಾನೆ. ಅವನು ನಗೆ ಮಗನಾಗಿ ನಿಂತಿದ್ದಾನೆ. ಕಣ್ಣು ಮುಚ್ಚಿ ನಾವು ಆಲಿಸಿದಾಗ ಇಡೀ ಗೋಪುರವೇ ನಮಗೆ ದೇಹವಾಗ್ತದೆ. ಹೃದಯದಲ್ಲಿ ಅವನು ನಗೆ ಮಗದ ಪಾಂಡುರಂಗ ಇರ್ತಾನೆ. ಅದರಿಂದ ಕಣ್ಣು ಮುಚ್ಚಿ ಅವನು ಧ್ಯಾನ ಮಾಡಿದಾಗ ಎನ್ನ ಆತ್ಮರಂಗ ಪಾಂಡುರಂಗ ಪಾಂಡುರಂಗ ಎನ್ನ ಆತ್ಮರಂಗ ಅಂತ ನಾವು ಯಾವ ರೀತಿಯಾಗಿ ಅವನ್ನ ನಮ್ಮನ್ನ ಆ ಭಗವಂತನನ್ನ ನಮ್ಮ ಆತ್ಮಕ್ಕೆ ತಗೊಂಬಂದಾಗ ಅದು ಯಾವ ರೀತಿ ಕಾಣ್ತಾನೆ ಅನ್ನೋದನ್ನ ನಾವು ಅನುಸಂಧಾನ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಗೋಪುರವೇ ಕಾಯವಾಗಿ, ಹೃದಯವೇ ಮಂಟಪವಾಗಿ, ಸ್ತಂಭ ಮಧ್ಯೆ ನಿಂತ ನಮ್ಮ ನಗೆ ಮೊಗದ ಪಾಂಡುರಂಗ. 4 ಕಂಬಗಳಿದೆ. ಅದ್ರ 4 ಕಂಬಗಳಲ್ಲಿ ಒಂದು ಕಂಬವನ್ನು ಏನ್ ಮಾಡ್ಕೊಂಡಿದೀವಿ ನಾವು? ದಾಸರ ಕಂಬ ಅಂತ ಮಾಡ್ಕೊಂಡಿದೀವಿ ಅಲ್ವಾ? ಆ ದಾಸರ ಕಂಬವನ್ನು ಅಪ್ಪಿಕೊಂಡು ದಾಸತ್ವವನ್ನು ಪಡೆದು ಅವನ ಪಾದವನ್ನು ಮುಟ್ಟಬೇಕು ಎಂಬುದಕ್ಕೆ ನಾವು ಒಂದು ಈ ವಿಚಾರವನ್ನ ತೋರಿಸ್ತಾ ಇದ್ದೀವಿ. ಸೊ ಆದ್ರಿಂದ ನಾವೇನ್ ಮಾಡಬೇಕು? ನಮ್ಮ ಗೋಪುರದ ಮಂಟಪದಲ್ಲಿರ್ತಕ್ಕಂತಹ ಒಂದು ಕಂಬವನ್ನು ಅಪ್ಪಿಕೊಂಡು ದಾಸತ್ವವನ್ನು ಪಡೆದು ಅವನ ಪಾದವನ್ನು ಮುಟ್ಟಿದಾಗ ನಮಗೆ ಅವನ ಪಾದದ ಸ್ಪರ್ಶ ಅನುಭವ ಆಗಿ ಪಾಂಡುರಂಗನು ನಮಗೆ ಅನುಗ್ರಹಿಸ್ತಾನೆ. ಅದಕ್ಕೋಸ್ಕರ 4 ಕಂಬ ಇದೆ. ಆ ಕಂಬದಲ್ಲಿ ಒಂದು ಕಂಬವನ್ನು ನಾವು ಇಟ್ಕೊಳ್ಬೇಕು. ಅಲ್ಲಿಗೆ ಸ್ತಂಭಗಳ ಮಧ್ಯೆ ಅವನು ನಿಂತಿದ್ದಾನೆ. ಅದರಲ್ಲಿ ಒಂದು ದಾಸರ ಕಂಬವಾಗಿದೆ. ದಾಸರ ಕಂಬವನ್ನು ಅಪ್ಪಿಕೊಂಡು ದಾಸತ್ವವನ್ನು ಪಡೆದು ಆತನ ಪಾದವನ್ನು ಮುಟ್ಟಿ ನಮಸ್ಕರಿಸಿದಾಗ ಅವನು ನಮಗೆ ಅನುಗ್ರಹಿಸ್ತಾನೆ ಎಂಬುದಕ್ಕೆ ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ.